ಹಾಯ್ ಫ್ರೆಂಡ್ಸ್, ನಾನು ಸಂದೀಪ್. ಸೊ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಎಸ್ ಎಮ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಬಂದುಬಿಟ್ಟು ಟಿಕ್ಕಿಕ್ ಆ್ಯಪ್ನಲ್ಲಿ ನೀವು ವೀಡಿಯೋಸ್ನ ಹೇಗೆ ಅಪ್ಲೋಡ್ ಮಾಡೋದು. ಸೊ ವೀಡಿಯೋ ಅಪ್ಲೋಡ್ ಮಾಡೋ ಫ್ಯೂಚರ್ ಕೂಡ ಈಗ ಅಪ್ಡೇಟ್ ಆಗಿದೆ. ಸೊ ಇವು ಒಂದು ಟಿಕ್ಕಿಕ್ ಆ್ಯಪ್ನಲ್ಲಿ ವೀಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವೇನೊಂದು ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಏನು ಮಾಡ್ತೀರಾ, ವೀಡಿಯೋ ನೋಡ್ತೀರಾ, ಹೆಲ್ಪ್ ಆಗುತ್ತೆ. ಸೊ ಹೆಲ್ಪ್ ಆಯ್ತಲ್ಲ ಅಂತ ಬಿಟ್ಟು ಹೋಗ್ತಾರೆ. ಸೊ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರೆ ನಿಮಗೇನು ದುಡ್ಡು ಕಟ್ಟಾಗಲ್ಲ. ಸೊ ಈಗ ವಾಟ್ಸಪ್ನಲ್ಲಿ ಮೆಸೇಜ್ ಬರುತ್ತಲ್ಲ, ಅದೇ ರೀತಿ ಇದು ನಾನೇನಾದರೂ ವೀಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ. ಸೊ ವೀಡಿಯೋ ಒಂದು ಸಬ್ಸ್ಕ್ರೈಬ್ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಿಮ್ಮೊಂದು ಟಿಕ್ಕಿಕ್ ಆ್ಯಪ್ ಇರುತ್ತೆ. ಸೊ ಈ ಒಂದು ಟಿಕ್ಕಿಕ್ ಆ್ಯಪ್ನಲ್ಲಿ ವೀಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡೋದು. ಸೊ ಈ ಟಿಕ್ಕಿಕ್ ಆ್ಯಪ್ ಇದಕ್ಕಿಂತ ಮುಂಚೆ ವರ್ಕ್ ಆಗ್ತಾ ಇರಲಿಲ್ಲ. ಸೊ ನಾನು ಅದನ್ನ ಹೇಗೆ ಲಾಗಿನ್ ಮಾಡೋದು ಅಂತಲೂ ಕೂಡ ವೀಡಿಯೋ ಮಾಡಿದ್ದೀನಿ. ಸೊ ನನ್ನ ಒಂದು ಚಾನಲಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ಟಿಕ್ಕಿಕ್ ಆ್ಯಪ್ನಲ್ಲಿ ಹೇಗೆ ಅಪ್ಲೋಡ್ ಮಾಡೋದು. ಬನ್ನಿ ಆ ಒಂದು ವೀಡಿಯೋನ ಶುರು ಮಾಡ್ಕೊಳ್ಳೋಣ. ನೀವೇನಾದರೂ ಟಿಕ್ಕಿಕ್ ಆ್ಯಪನ್ನು ಡೌನ್ಲೋಡ್ ಮಾಡಿಲ್ಲ ಅಂದರೆ ಈ ಕೂಡಲೇ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಮೇಲುಗಡೆ ಸರ್ಚ್ ಬಾರ್ನಲ್ಲಿ ಟಿಕ್ಕಿಕ್ ಅಂತ ಸರ್ಚ್ ಕೊಟ್ಕೊಳ್ಳಿ. ಸೊ ಸರ್ಚ್ ಕೊಟ್ಟ ಈ ರೀತಿ ಬರುತ್ತೆ. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಇನ್ಸ್ಟಾಲ್ ಕೂಡ ಆಗಿದೆ. ಸೊ ನೀವೇನಾದರೂ ಡೌನ್ಲೋಡ್ ಮಾಡಿಲ್ಲ ಅಂದರೆ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಈ ರೀತಿ ನೀವೇನು ಮಾಡಬೇಕಾಗತ್ತೆ, ಡೌನ್ಲೋಡ್ ಮಾಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇದನ್ನ ವೀಡಿಯೋನ ಅಪ್ಲೋಡ್ ಮಾಡೋ ಫುಲ್ ಪ್ರೊಸೆಸನ್ನು ತೋರಿಸ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿದೆ. ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಅರ್ಥವಾಗುತ್ತೆ. ಸೊ ಇವಾಗ ಆ ಒಂದು ಆ್ಯಪನ್ನು ನಾನು ಓಪನ್ ಮಾಡ್ಕೋತೀನಿ, ನೀವು ನೋಡ್ಕೋಬೋದು. ಸೊ ನೀವು ನೋಡ್ಬೋದು, ಇಲ್ಲಿ ಮೇಡ್ ಇನ್ ಇಂಡಿಯಾ ಅಂತ ಬರುತ್ತೆ. ಸೊ ಮೇಡ್ ಇನ್ ಇಂಡಿಯಾ ಅಂತ ಬಂದಮೇಲೆ ಸೊ ಇಲ್ಲಿ ಲೋಡಿಂಗ್ ಅಂತ ಬೀಳುತ್ತೆ. ಸೊ ಫ್ರೆಂಡ್ಸ್, ಇಲ್ಲೇನು ಲೋಡಿಂಗ್ ಅಂತ ಬಿತ್ತಲ್ಲ. ಸೊ ಲೋಡಿಂಗ್ ಅಂತ ಬಿದ್ಮೇಲೆ ಸ್ವಲ್ಪ ವೇಟ್ ಮಾಡಬೇಕು ನೀವು, ಇಲ್ಲಾಂದರೆ ಒಂದು 15 ಸೆಕೆಂಡ್ಸು ವೇಟ್ ಮಾಡಿ. ಸೊ ನೀವು ಇಲ್ಲಿ ನೋಡ್ಬೋದು, ಇವಾಗ 10 ಸೆಕೆಂಡ್ಸ್ ಆದಮೇಲೆ ಸೊ ಫ್ರೆಂಡ್ಸ್ ನೋಡ್ಬೋದು ಈ ರೀತಿ ಓಪನ್ ಆಗುತ್ತೆ. ಸೊ ಈ ರೀತಿ ಓಪನ್ ಆದಮೇಲೆ ಡೈರೆಕ್ಟಾಗಿ ಇಲ್ಲಿ ವೀಡಿಯೋ ಶೋ ಮಾಡುತ್ತೆ. ಸೊ ಕೆಳಗಡೆ ಪ್ರೊಫೈಲ್ ಕ್ಲಿಕ್ ಮಾಡಿಕೊಂಡು ಸೊ ಈ ರೀತಿ ಬರುತ್ತೆ. ಈ ರೀತಿ ಬಂದಮೇಲೆ ನೀವು ಇಲ್ಲಿ ಬಂದುಬಿಟ್ಟು ಇಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ಕೋಬೋದು. ನಾನು ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಸೊ ಇನ್ನೊಂದು ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಸೊ ವೀಡಿಯೋ ಮಾಡೋದನ್ನು ಮರ್ತಿದ್ದೆ. ಸೊ ಇವಾಗ ಇರಲಿ, ಏನಾಗಲ್ಲ. ಇವಾಗ ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ನಾನು ಅಪ್ಲೋಡ್ ಮಾಡ್ತಿರೋದು ಟಿಕ್ಕಿಕ್ ಆ್ಯಪ್ನಲ್ಲಿ. ಸೊ ಯಾವ ರೀತಿ ಅಪ್ಲೋಡ್ ಮಾಡೋದು. ಸೊ ನಾನು ಇವಾಗ ಒಂದು ವೀಡಿಯೋನ ಕ್ಲಿಕ್ ಮಾಡ್ಕೊತೀನಿ. ಸೊ ಇವು ಬಂದುಬಿಟ್ಟು ವಾಟ್ಸಪ್ನಲ್ಲಿ ಬಂದಿರೋಂಥ ವೀಡಿಯೋಸು. ಸೊ ಎಕ್ಸಾಂಪಲ್ ಒಂದು ವೀಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡೋದಂತ ತೋರಿಸ್ತೀನಿ. ಸೊ ಈ ರೀತಿ ಪ್ಲೀಸ್ ವೈಟ್ ಅಂತ ಬೀಳುತ್ತೆ. ಸೊ ನೀವು ವೇಟ್ ಮಾಡ್ಕೋಬೇಕಾಗತ್ತೆ, ಒಂದು 10 ಸೆಕೆಂಡ್ಸ್ ತೊಗೊಳತ್ತೆ. ಸೊ ನೋಡ್ಬೋದು ಈ ರೀತಿ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಈ ರೀತಿ ಬರುತ್ತೆ. ಅಲ್ಲಿ ಮೇಲ್ಗಡೆ ನೀವು ನೋಡ್ಬೋದು ಆ್ಯಡ್ ಸೌಂಡ್ ಅಂತ ಇರುತ್ತೆ, ಮತ್ತು ನೆಕ್ಸ್ಟ್ ಅಂತ ಇರುತ್ತೆ. ಸೊ ನೀವೇನು ಮಾಡಬೇಕು, ಆ ಒಂದು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫಿಲ್ಟರ್ಸ್ ಕೂಡ ಇರುತ್ತೆ ಕೆಳಗಡೆ. ವಿಡಿಯೋ ಫಿಲ್ಟರ್ ಈ ರೀತಿ ಫಿಲ್ಟರ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ನಾರ್ಮಲಾಗಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಈ ರೀತಿ ಪ್ಲೀಸ್ ವೇಟ್ ಅಂತ ಬರುತ್ತೆ. ಮತ್ತೆ ಒಂದು 10 ಅಥವಾ 15 ಸೆಕೆಂಡ್ಸ್ ವೇಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಈ ರೀತಿ ಆದಮೇಲೆ ಮುಂದೆ ಒಂದು ಸ್ವಲ್ಪ ವೇಟ್ ಮಾಡಿ. ಪ್ಲೀಸ್ ಅಂತ ವೇಟ್ ಅಂತ ಬೀಳುತ್ತೆ, ಯಾಕಂದರೆ ಇವಾಗ ತಾನೇ ಬಿಲ್ಡ್ ಆಗಿದೆಯಲ್ಲ ಆ್ಯಪ್. ಸೊ ಮುಂದೆ ಹೋದಾಗೆ ಸುಧಾರಿಸುತ್ತೆ. ಸೊ ಇವಾಗ ಪ್ಲೀಸ್ ವೇಟ್ ಅಂತ ಆದಮೇಲೆ ಸೊ ನೋಡ್ಬೋದು ಈ ರೀತಿ ಬರುತ್ತೆ. ಈ ರೀತಿ ಬಂದಮೇಲೆ ಅಲ್ಲಿ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ರೀತಿ ಬರುತ್ತೆ. ಅಲ್ಲಿ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಾನು ಆ್ಯಟಿಟ್ಯೂಡ್ ಅಂತ ಹಾಕ್ತೀನಿ. ಸೊ ನಿಮಗೆ ಏನು ಬೇಕೋ ನೀವು ಕನ್ನಡದಲ್ಲಿ ಅಥವಾ ಯಾವುದೋ ಒಂದು ಭಾಷೆಯಲ್ಲಿ ಹಾಕ್ಕೋಬೋದು. ಸೊ ಏನಾದರೂ ಡೈಲಾಗ್ ಹಾಕ್ಬೋದು. ಸೊ ಕೆಳಗಡೆ ಅಲ್ಲಿ ಪೋಸ್ಟ್ ವಿಡಿಯೋ ಅಂತ ಕಾಣ್ತಿರ್ಬೋದು ನಿಮಗೆ, ಪೋಸ್ಟ್ ವಿಡಿಯೋ. ಅದ್ರ ಮೇಲೆ ನೀವು ಏನು ಮಾಡಿ ಅಂದರೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪೋಸ್ಟ್ ವಿಡಿಯೋ ಮೇಲೆ ನೀವು ಏನಾದರೂ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೋಸ್ಟ್ ಆಗ್ತಾ ಬರುತ್ತೆ. ಸೊ ಫ್ರೆಂಡ್ಸ್, ಲೆಫ್ಟ್ ಸೈಡ್ನಲ್ಲಿ ಮೇಲ್ಗಡೆ ಟಾಪ್ನಲ್ಲಿ ಅಲ್ಲಿ ವಿಡಿಯೋ ಒಂದು ಲೋಡ್ ಆಗ್ತಾಯಿದೆ, ನಿಮಗೆ ಕಾಣ್ತಾ ಇರ್ಬೋದು, ಬ್ಲರಿಂಗ್ ಆಗಿದೆ. ಸೊ ಅದು ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಅಪ್ಲೋಡ್ ಪ್ರೊಸೆಸ್ಸು ಆ ರೀತಿ ಬೀಳುತ್ತೆ. ಟಿಕ್ಟಾಕ್ನಲ್ಲೂ ಕೂಡ ಇದೇ ರೀತಿ ಬೀಳ್ತಾ ಇತ್ತು. ಸೊ ಇವಾಗ ಈ ಟಿಕ್ಕಿಕ್ ಆ್ಯಪ್ನಲ್ಲೂ ಕೂಡ ಇದೇ ರೀತಿ ಬೀಳ್ತಾ ಇದೆ. ಸೊ ನೀವು ನೋಡ್ಬೋದು, ಸ್ವಲ್ಪ ಲೋಡ್ ಆಗುತ್ತೆ, ವೇಟ್ ಮಾಡಿ. ಸೊ ಮಿನಿಮಮ್ ಇಲ್ಲ ಅಂದರೂ ಒಂದು 20 ಸೆಕೆಂಡ್ಸ್ ತೊಗೊಳುತ್ತೆ ಅಪ್ಲೋಡ್ ಆಗೋಕ್ಕೆ.
ವೆಯ್ಟ್ ಮಾಡಿ ಕೊನೆ ತನಕ ನೋಡಿ ಅರ್ಥವಾಗುತ್ತೆ. ಸೊ ಫ್ರೆಂಡ್ಸ್ ಅದರೊಳಗಡೆ ಹಾಗೆ ನೀವು ವಿಡಿಯೋ ನೋಡ್ತಿರೋ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್ ನೋಡಿ ಅಲ್ಲಿ ಅಪ್ಲೋಡ್ ಆಯಿತು. ಫ್ರೆಂಡ್ಸ್ ನೀವು ನೋಡ್ಬೋದು ಇವಾಗ ಸಕ್ಸಸ್ಫುಲಿ ಅಪ್ಲೋಡ್ ಅಂತ ಬರುತ್ತೆ, ನೀವು ನೋಡ್ಬೋದು ಇಲ್ಲಿ. ಸೊ ನೋಡ್ಬೋದು ಇವ್ರ ವಿಡಿಯೋ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಇವಾಗ ಒಂದೇ ವಿಡಿಯೋ ತೋರಿಸ್ತಾ ಇದೆ, ಬಟ್ ಅಲ್ಲಿ ಇನ್ನೊಂದು ವಿಡಿಯೋ ಬರುತ್ತೆ ನೋಡಿ. ಇವಾಗ ರಿಫ್ರೆಶ್ ಕೊಡ್ತೀನಿ, ನೀವು ನೋಡ್ಕೊಬೋದು. ಸೊ ಇವಾಗ ಇಲ್ಲಿ ಎರಡು ವೀಡಿಯೋಸ್ನ ನಿಮಗೆ ಆರಾಮಾಗಿ ತೋರಿಸ್ಕೊಡುತ್ತೆ, ನೋಡ್ಬೋದಲ್ಲ. ಸೊ ಈ ರೀತಿ ಬರುತ್ತೆ. ಸೊ ಮೊದಲೇ ವಿಡಿಯೋ ಒಬ್ಬರು ಯಾರೋ ನೋಡಿದ್ದಾರೆ. ಸೊ ಈ ರೀತಿ ಬರುತ್ತೆ. ಸೊ ಫ್ರೆಂಡ್ಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ತೋರಿಸಿದ್ನಲ್ಲ ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡೋಂತ ಇದೇ ರೀತಿ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಟಿಕಿಕ್ ಆ್ಯಪು ಲಾಗಿನ್ ಆಗ್ತಾಯಿಲ್ಲ ಅಂದರೆ ಸೊ ಲಾಗಿನ್ ಹೇಗೆ ಮಾಡೋದಂತ ಆ ಪ್ರೊಸೆಸ್ನ ಈ ಒಂದು ಚಾನಲಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಚಾನಲಲ್ಲಿ ಸೊ ಆ ಒಂದು ವಿಡಿಯೋನ ನೀವು ನೋಡ್ಕೋಬೋದು. ಸೊ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಯಾವ್ದು ಬೇಕಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮತ್ತು ಜೈ ಹಿಂದ್.